ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ಒಂದು ನೋವು ನಿಲುವು ಏನಿದೆ ಇದು ಸರ್ಕಾರ ಒಂದು ಮಟ್ಟಿಗೆ ತಲುಪಬೇಕಾದ್ರೆ ಪತ್ರಿಕಾ ಮಾಧ್ಯಮವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಿಮ್ಮ ಜೀವನ ಶೈಲಿ ಮುಂಚೆ ಯಾವ ರೀತಿ ಇತ್ತಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏನಂತೆ ನೀವು ಚೆನ್ನಾಗಿದ್ದಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಏನಂತ ಈ ಥರ ನಾನು ಬದುಕಬೇಕು, ಈ ಥರನೇ ಸಮಾಜದಲ್ಲಿ ನಾನು ಇರಬೇಕು, ನಮ್ಮ ಫ್ಯಾಮ್ಲಿ ಆಗಿರ್ಬೋದು, ಮತ್ತು ಒಂದು ಬಿಲ್ಡಿಂಗು ನಿಮ್ಮದಾದಂಥ ಒಂದು ಕನಸಿನ ಒಂದು ಬಿಲ್ಡಿಂಗನ್ನು ಕಟ್ಕೊಂಡಿರ್ತೀರ. ಕನಸುಗಳು ಹಲವಾರು ರೀತಿಯಲ್ಲಿ ಕನಸುಗಳಿರುತ್ತೆ. ಅದು ಈ ರೀತಿ ಒಂದು ಸ್ಪೈನಲ್ ಇಂಜುರಿ ಆದಮೇಲೆ ಯಾವ ರೀತಿ ಎಲ್ಲ ತೊಂದರೆಗಳಾಗಿದೆ ಅಂತೇಳಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಹೌದಲ್ವಾ? ಅದನ್ನು ಇವಾಗ ಈ ಒಂದು ಮಟ್ಟದಲ್ಲಿನೂ ಕೂಡ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು. ನಮಗೆ ಪಬ್ಲಿಕ್ ಆಗಿರ್ಬೋದು, ಮತ್ತು ಸಂಘ ಸಂಸ್ಥೆಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವ ರೀತಿ ನಮಗೆ ಸಹಾಯ ಮಾಡಬೇಕು ಎಂಬುದನ್ನು, ಮತ್ತು APDಯಿಂದ ನಮಗೇನೆಲ್ಲ ಸಹಾಯ ಸಿಗ್ತಾಯಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದನ್ನು ಇಟ್ಕೊಂಡು ನಾವು ಜೀವನ ಹೆಂಗೆ ಮಾಡಬೇಕು, ಜೀವನದಲ್ಲಿ ಹೆಂಗೆ ನಾವು ಮುಖ್ಯವಾಹಿನಿಗೆ ಬರಬೇಕು, ನಾವು ಅಂಗವಿಕಲರು ವಿಕಲಚೇತನರು ಆಗಿದ್ದರೂ ಸಹ ನಾವು ಹೆಂಗೆ ಜೀವನದಲ್ಲಿ ಮುಂದೆ ಬರಬೇಕು, ಬೇರೆಯವ್ರಿಗೆ ಹೆಂಗೆ ನಾವು ಮಾದರಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವರವ್ರ ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಆಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ನಮಗೆ 1400 ರೂಪಾಯಿ ಎಲ್ಲೂ ಸಾಕಾಗ್ತಾ ಇಲ್ಲ. ಒಂದು ಬೆಡ್ ಸೋರ್ ಆಗಲಿ, ಒಂದು ಯೂರಿನ್ ಬ್ಯಾಗ್ ಆಗಲಿ, ಪೊಲೀಸ್ ಕ್ಯಾಥೆಟರ್ ಆಗಲಿ, ಏನಕ್ಕೂ ಸಾಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಒಂದು 5000 ಆದರೂ ಕೊಟ್ಟರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಏನು ಬೇಕು ಅದನ್ನು ಕೇಳಿ ಅವ್ರು ಎಲ್ಲಿ ಸಿಗುತ್ತೆ ಅಂತ ಅವ್ರು ಒಬ್ಬೊಬ್ಬರು ಫೋನ್ ಮಾಡ್ತಾರೆ, ಕ್ಯಾಥೆಟರ್ ಹಾಕಿದ್ರೆ ಆಗುತ್ತೆ, ನಿಮ್ಮ ಸಮಸ್ಯೆಗಳಿದ್ರೆ ಒಂದು ಹಂಚ್ಕೊಳ್ಳಿ ಅಷ್ಟೇ. ಸಮಸ್ಯೆ ಇದ್ರೆ ನಿಮ್ಮ ಹಂಚ್ಕೊಳ್ಳಿ. ಮಾಡ್ಕೊಳೋದು ಯಾವ ರೀತಿ, ಅದನ್ನ ಹೆಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಇದನ್ನು ನಾವು ಪಬ್ಲಿಕ್ಕಲ್ಲಿ ನಾವು ತೋರ್ಸೋಕ್ಕೆ ಕಷ್ಟ ಆಗುತ್ತೆ. ಇದು ಇಂಡಿವಿಜುವಲ್ ಆಗಿ ಇದ್ದಾಗ ಅದು ಖಂಡಿತ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಟ್ಯೂಬ್ ಹಾಕ್ಬೇಕಂತೇಳಿ. ಮೀಟಿಂಗ್ ನಡೀತಾ ಇತ್ತು. ಬಾ Let's wait, ma'am. Wait, ma'am. Yeah, give it to him. ಅಣ್ಣ ಒಂದು ನಿಮಿಷ ಇಟ್ಪ ಆಮೇಲೆ ಅದಕ್ಕೆ थोड़ा सा पीछे हो जाओ, थोड़ा पीछे. एक शॉट के लिए ಜೋಸೆಫ್, ನಾವು ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. 2 ಇರೋದು ಇದು ನಮ್ಮದು ಏನಂದರೆ ಸ್ಪೈನಲ್ ಇಂಜುರಿ ಅಂತಾರೆ, ಬೆನ್ನು ಉರಿ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಅಂತಲೇ ವಿಶೇಷವಾಗಿ ನಾವು ಈ ಸಂಘವನ್ನು ಕಟ್ಕೊಂಡಿದ್ದು. ಕೋಲಾರಲ್ಲಿ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ, ಆದರೆ ನಾವು ಬೆಳಕಿಗೆ ಬಂದಿಲ್ಲ. ಇದೇ ಮೊದಲನೇ ಬಾರಿಗೆ ನಾವು ಈ ಒಂದು ವೀಕ್ಷಕರಿಗೆ ಕಾಣಿಸ್ತಾ ಇದ್ದೀವಿ. ನಾವು ಏನಂದರೆ ನಮ್ಮದು ಬೇಡಿಕೆಗಳಂದರೆ ನಾವು ಸ್ಪೈನಲ್ ಇಂಜುರಿ ಆಗಿರ್ತೀವಿ, ಬೆನ್ನುರಿ ಅಪಘಾತಕ್ಕೆ ಒಳಗಾಗಿರೋ ವ್ಯಕ್ತಿಗಳು ನಾವು. ನಮಗೆ ಸಮಾಜದಲ್ಲಿ ಎಲ್ಲ ರೀತಿ ಅಂಗವಿಕಲರ ಥರ ನಾವು ಅಲ್ಲ, ನಮಗೆ ವಿಭಿನ್ನವಾಗಿ ತೊಂದರೆಗಳಿದ್ದಾವೆ. ಏನಂತ ಅಂತಂದರೆ ಬೆನ್ನುವರಿಗೆ ಏಟಾದ್ಮೇಲೆ ಬೆನ್ನಿಗೆ ಅಲ್ಲಿಂದ ಕೆಲಭಾಗ ಏನಿದೆ ಅದೆಲ್ಲ ನಮಗೆ ಶ್ವಾಸವಾಯು ಜ್ಞಾನ ಎಲ್ಲ ತಪ್ಪೋಗ್ಬಿಡುತ್ತೆ. ನಮ್ಗೆ 1ಕ್ಕೆ 2ಕ್ಕೆ ಹೋಗೋಕ್ಕೂ ಗೊತ್ತಾಗೋದಿಲ್ಲ, ಮತ್ತು ಗಾಯ ಆದ್ರೂ ಗೊತ್ತಾಗೋದಿಲ್ಲ. ಈ ಥರ ಒಂದು ಪರಿಸ್ಥಿತಿಗಳು ನಮಗಿರುತ್ತೆ. ಇದನ್ನು ನಾವು ಮೈಂಟೈನ್ ಮಾಡಿಕೊಂಡು ದಿನನಿತ್ಯ ನಾವು ಔಷಧಿಗಳನ್ನ ಬಳಸುತ್ತಾ 3 ಅವರ್ 7 ಅವರ್ಗೆ ಒಂದ್ಸರಿ ಟ್ಯೂಬ್ ಆಗಿ ಯೂರಿನ್ ತೆಗೆಯೋದು, ಮೂತ್ರ ವಿಸರ್ಜನೆ ಮಾಡೋದು, ಮಲ ವಿಸರ್ಜನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಮಗೆ. ಡೈಲಿ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಇವೆಲ್ಲ ಮಾಡಿಕೊಂಡು ಸಮಾಜದಲ್ಲಿ ನಾವು ಬದುಕಬೇಕು, ನಾವು ಎಲ್ಲ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸಂಘ ಕಟ್ಕೊಂಡು ಈ ಒಂದು ದಿನ ನಾವು ಹೋರಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸರ್ಕಾರಕ್ಕೆ ತಿಳಿಯಪಡಿಸೋದೇನೆಂದರೆ ನಮಗೆ
ಸರ್ಕಾರದಲ್ಲಿ ಏನು 1400 ರೂಪಾಯಿ ಮಾಸಾಶನಾಗಿ ನೀಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ನಮಗೆ ಸಾಕಾಗೋದಿಲ್ಲ. ಯಾಕಪ್ಪ ಅಂತಂದರೆ ಇದು ಬಂದು ನಮಗೆ ದಿನನಿತ್ಯ ನಾವು ಬಳಸುವಂಥ ಔಷಧಿಗಳು ಬೆಲೆ ಏರಿಕೆ ಮತ್ತು ಇದನ್ನು ದಿನನಿತ್ಯ ನಾವು ಬಳಸಬೇಕಾಗಿರೋ ವಸ್ತುಗಳಾಗಿರೋದ್ರಿಂದ ನಾವು ಇದನ್ನು ತೊಗೊಳೋದಕ್ಕೆ 1400 ರೂಪಾಯಿ ನಮ್ಗೆ ಸಾಕಾಗೋದಿಲ್ಲ. ಇಂಥದ್ರಲ್ಲಿ ನಮಗೆ ಊಟಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ದಯಮಾಡಿ ನಮಗೆ ಈ ಒಂದು ನಮ್ಮ ಸ್ಪೈನಲ್ ಇಂಜರಿ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹೆಚ್ಚಿಸಬೇಕು ಹೌದು. ಕೃಷ್ಣಪ್ಪ ಅಂತ, ಬೆನ್ನೂರಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ. ನಮ್ಮ ಸಂಘದಲ್ಲಿ 87 ಜನ ಇದ್ದಾರೆ ಸ್ಪೈನಲ್ ಕಾರ್ಡ್. ಏನಪ್ಪ ಸ್ಪೈನಲ್ ಕಾರ್ಡ್ ಅಂದರೆ, ಈ ಸೊಂಟದಿಂದ ಕೆಳಭಾಗ ಏನೂ ಗೊತ್ತಾಗಲ್ಲ, ಕಾಲು ಸೆನ್ಸೇಷನ್ ಇರಲ್ಲ, ಇಂಜೆಕ್ಷನ್ ಕೊಟ್ಟರೆ ಗೊತ್ತಾಗಲ್ಲ, ಮೋಷನ್ ಹೋಗೋದು ಗೊತ್ತಾಗಲ್ಲ, ಯೂರಿನ್ ಹೋಗೋದು ಗೊತ್ತಾಗಲ್ಲ. ಯೂರಿನ್ ಹೋಗ್ಬೇಕಾದ್ರೆ ನೋಡಿ ಈ ಥರ ಕ್ಯಾಥೆಟ್ರ್ ಆಗಬೇಕು. ಮೋಷನ್ ಹೋಗ್ಬೇಕಾದ್ರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ತೆಗಿಬೇಕು. ಬೆಡ್ ಸೋರ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಆ ಬೆಡ್ ಸೋರ್ ವಾಸಿ ಆಗೋದು 7 ತಿಂಗಳು 8 ತಿಂಗಳಾಗುತ್ತೆ. ಯಾಕಂದರೆ ಕೊಯ್ದಿರೋದಾದರೆ 1 ವಾರಕ್ಕೆ ಮೇಲಾಗುತ್ತೆ. ಈ ಥರ ಬೆಡ್ ಸೋರವರು ಒಂದೊಂದು ಇಷ್ಟು ಗಾಯ ಆಗಿರುತ್ತೆ. ಆ ಬೆಡ್ ಸೋರ್ ವಾಸಿ ಆಗಬೇಕಾದ್ರೆ ತುಂಬ ಸಮಯ ಬೇಕಾಗುತ್ತೆ. ಅವರು ಆಟೋದಲ್ಲಿ ಹೋಗಬೇಕು, ಬರಬೇಕು, ವಾಟರ್ ಬೆಡ್ ಬೇಕು. ವಾಟರ್ ಬೆಡ್ ಮೇಲೆ ಮಲಗಿದ್ರೆ ಸ್ವಲ್ಪ ಬೇಗ ಕ್ಯೂರ್ ಆಗುತ್ತೆ. ಆ ವಾಟರ್ ಬೆಡ್ ಒಂದು ತಗೊಬೇಕಂದ್ರೆ ಅವರು 4000 ಆಗುತ್ತೆ. ಹೇರ್ ಬೆಡ್ ತಗೊಬೇಕಂದ್ರೆ 4000 ಆಗುತ್ತೆ. ಇದು ನಮಗೆ ಸರ್ಕಾರದಿಂದ ಕೊಡ್ತಾ ಇರೋದು 1400 ರೂಪಾಯಿ ಎಲ್ಲೂ ಸಾಕಾಗೋದು. ನಮ್ಮ ಸ್ಪೈನಲ್ ಕಾರ್ಡ್ಗೆ ಮಿನಿಮಮ್ ಅಂದರೆ 5000 ಆದರೂ ಬೇಕು ಸರ್. ಯಾಕಂದರೆ ಹಳ್ಳಿ ಕಡೆಯಿಂದ ಹಾಸ್ಪಿಟ್ಲಿಗೆ ಬರಬೇಕು, ಅಲ್ಲಿಂದ ಅವರು ಚಿಕಿತ್ಸೆ ಪಡ್ಕೊಂಡು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕು. ತುಂಬ ಅನಾನುಕೂಲ ಇದೆ ನೋಡಿ. ನಾವು ತಿಂಗಳಿಗೊಂದು ಸಾರಿ ಇಲ್ಲಿ ಮೀಟಿಂಗ್ ಸೇರ್ತೀವಿ. ಎಲ್ಲ ಹಳ್ಳಿ ಕಡೆಯಿಂದನೇ ಬರ್ತಾರೆ. ಅವ್ರು ಸ್ವಂತ ದುಡ್ಡು ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ಸ್ವಂತ ಅವರು ಅವ್ರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಸ್ಪೈನಲ್ ಕಾರ್ಡ್ ಅಂಗವಿಕಲರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಮೆಡಿಸಿನ್ ಬೇಕು. ಆಯಾ ತಾಲೂಕು ಆಫೀಸಲ್ಲಿ, ಆಯಾ ಜಿಲ್ಲಾ DHO ಇದರಲ್ಲಿ ಪ್ರತಿ ನಮ್ಮ ಸ್ಪೈನಲ್ ಕಾರ್ಡ್ಗೂ ಯೂರಿನ್ ಬ್ಯಾಗ್ ಆಗಿರ್ಬೋದು, ಕ್ಯಾಥೆಟ್ರ್ ಆಗಿರ್ಬೋದು, ಜೆಲ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಮೆಡಿಕಲ್ ಕಿಟ್ಟು, ಬೆಡ್ ಸೋರ್ ಕಿಟ್ಟು, ಒಗಡಿನ ಆಯಿಂಟ್ಮೆಂಟ್ ಆಗಿರ್ಬೋದು, ಇದೆಲ್ಲನೂ ಉಚಿತವಾಗಿ ನಮಗೆ ಸಿಗೋ ಥರ ಆಗಬೇಕು. ಯಾಕಂದರೆ ಆಯಾ ತಾಲೂಕಲ್ಲಿ ಕೊಟ್ಬಿಟ್ರೆ ಅವ್ರಿಗೆ ಆಯಾ ತಾಲೂಕಲ್ಲೇ ತಗೊಡ್ತಾರೆ. ಯಾಕಂದರೆ ಶ್ರೀನಿವಾಸಪುರ ಕಡೆಯಿಂದ ಬಂದು ಬಂಗಾರಪೇಟೆ ಈ ಕಡೆಯಿಂದ ಬಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ತೊಗೊಳಕ್ಕೆ ಆಗಲ್ಲ ಅವರು. ಇವಾಗ ಮುಳಬಾಗ್ಲೇ ತಗೊಬೇಕು. ಆ ಥರ ನಮಗೆ ಒಂದು ಅನುಕೂಲ ಆಗಬೇಕು ಮುಂದಿನ ದಿನಗಳಲ್ಲಿ. ನಮಗೆ ಇಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕಾದ್ರೆ ಇಲ್ಲಿ ತುಂಬ ತೊಂದರೆ ಆಗುತ್ತೆ. ಎಲ್ಲಾದರೂ ನಮಗೆ ಒಂದು ಸ್ಥಳಾವಕಾಶ ಕೊಡಬೇಕು. 5% ನಮಗೆ ಉಚಿತವಾಗಿ ಬರ್ತಾ ಇರೋದು ಅನುದಾನನ ನಮಗೆ ಕೊಡಿಸ್ಕೊಡ್ಬೇಕು. ಹೌದು ಸರ್, ಇಷ್ಟು ಹೇಳ್ತಾ ನಿಮ್ಮ ಇಲಾಖೆ ಅದಕ್ಕೆ ಏನಾದರೂ ನಿಮಗೆ ಸ್ಪಂದನೆ ನೀಡ್ತಾ ಇದೆಯಾ ಇಲ್ಲ ಏನು ಅಂತ? ಮುಂದೆ ಸಾರ್ ಇದ್ದಾಗ ಸ್ವಲ್ಪ ಸ್ಪಂದನೆ ಅಲ್ಲ ಮೇಡಮ್ ಇದ್ದಾರೆ, ಈಗ ಬಂದಿದ್ದಾರೆ. ಅವರು ತುಂಬ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಮೊನ್ನೆ ಬಂದಾಗೂ ಅವರು ಹೇಳಿದ್ರು ನಿಮಗೆ 5% ಇದರಲ್ಲಿ ಕೊಡ್ತೀವಿ ಮತ್ತು ಗಾಡಿಗಳು ಇದರಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ನಮಗೆ ಒಳ್ಳೆ ಇದು ಮಾಡಿದ್ರು. ಮುಳಬಾಗ್ಲಲ್ಲಿ ಮೊನ್ನೆ ಬಂದಾಗ ಭೇಟಿ ಮಾಡಿದ್ವಿ, ನಾವು ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಅವರು ನಿಮಗೆ ಸ್ಪೈನಲ್ ಕಾರ್ಡ್ಗೆ ಒಂದು ನಾವು ಅದನ್ನು 5% ಇದರಲ್ಲಿ ಮಾಡಿಕೊಡ್ತೀವಿ ಅಂತ ಮೇಡಮ್ ಹೇಳಿದ್ದಾರೆ. ಬರೀ ಸ್ಪೈನಲ್ ಕಾರ್ಡೇ ಅಲ್ಲ, ಇದರಲ್ಲಿ ನಿಮಗೆ ಸರ್ಕಾರ ಸೌಲಭ್ಯಗಳು ಬರ್ತಿದೆ, ಅನೇಕ ಇವೆ. ಒಂದು ವೆಹಿಕಲ್ ಕೊಡ್ತಾರೆ, ಆಮೇಲೆ ಲೋನ್ ಮಾಡಿಕೊಡ್ತಾರೆ. ನಿಜನಾ? ಅದಕ್ಕೆ ಸೆಕ್ರೆಟರಿ ಅವರೇ ಸರ್, ಇವಾಗ ಗೋಡ దగ్గర ಫಸ್ಟ್ ಗಾಡಿ 25ನೇ ಗಾಡಿ 3ನೇ ಗಾಡಿ 5% ಅನುದಾನ ನಮಗೆ ಸಿಕ್ಕಿದ್ದೇ ಆಗಿಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಇದು ಯಾವ ಮೂಲಗಳಿಂದ ಬರುತ್ತೆ ಅಂತಪ್ಪ ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಈ ಎಲ್ಲ ಕಡೆಯೂ ನಮ್ಗೆ 5% ಇದೆ. ಮತ್ತು ಅದು ಇಲ್ದಿರ ಪುರಸಭೆ ಮತ್ತು ಶಾಸಕರ ಪರಿಹಾರ ನಿಧಿಯಲ್ಲಿನೂ PM ಪರಿಹಾರ ನಿಧಿಯಲ್ಲೂ ನಮಗೆ 5% ಮೀಸಲಾತಿ ಇಡಬೇಕಂತೇಳಿ ಸರ್ಕಾರ ಸುತ್ತೋಲನೆ ಮಾಡಿದೆ. ಅದರಂತೆ ನಮಗೆ ನೀಡಿದರೆ ಅನೇಕ ಅಂಗವಿಕಲರಿಗೆ, ನಮಗೆಂತನಲ್ಲ ಬೇರೆ ರೀತಿಯ ಅಂಗವಿಕಲರಿಗೂ ಕೂಡ ಸಹ ಇದು ಸಹಕಾರಿಯಾಗಲಿದೆ. ಸರ್, ಇವಾಗ